ಇಲ್ಲೇನು ಖುಷಿಯಿಂದ ರೀಲ್ಸ್ ಇಲ್ಲೇನು ಖುಷಿಯಿಂದ ರೀಲ್ಸ್ ಮಾಡಕತ್ತಾಳಲ್ಲ. ಈ ಕೊಲೆಗೆಡ್ತಿ ತನ್ನ ಸ್ವಂತ ಗಂಡನನ್ನೇ ತನ್ನ ಎಕ್ಸ್ ಬಾಯ್ ಫ್ರೆಂಡಿಂದ ಕೊಲೆ ಮಾಡ್ತಿದ್ದಳು. ಈಗಿನ ಹೆಸರು ಪ್ರಗತಿ ಅಂತ. ಈ ರೀಲ್ಸ್ ಯಾವ ದಿನಪ್ಪ ಅಂತಂದರೆ 17 ಮಾರ್ಚ್ 2025 ನಡೆದಿದ್ದು. ಅಂದರೆ ಅವರು ಮದುವೆಯಾದ 12 ದಿನಗಳಾದ ನಂತರ ರೀಲ್ಸ್ ತಮ್ಮ ಖುಷಿಯಿಂದ, ಯಾಕಪ್ಪ ಅಂತಂದರೆ ಲವ್ ಮ್ಯಾರೇಜ್ ಆಗಿತ್ತು ಅವ್ರದ್ದು. 3 ವರ್ಷ ಸತತ ಪ್ರಯತ್ನದಿಂದ ತನ್ನ ಖುಷಿಯಿಂದ ಮದುವೆ ಆಗಿರ್ತಾರೆ. ಆ ಖುಷಿಗೋಸ್ಕರ ಮದುವೆ ಆಗಿರ್ತಾರೆ. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮದುವೆ ಆಗಿದ್ದು ತನಗೋಸ್ಕರ, ತನ್ನ ಎಕ್ಸ್ ಬಾಯ್ ಫ್ರೆಂಡ್ಗೋಸ್ಕರ. ಅವಳು ಕೂಡ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಹೆಸರು ಅನುರಾಗ್ ಅಂತ. ಮದುವೆ ಆಗೋದು ಹಣಕ್ಕೋಸ್ಕರ ಮತ್ತು ತನ್ನ ಸ್ವಂತ ಸುಖಕ್ಕೋಸ್ಕರ ಮತ್ತು ತನ್ನ ಇಚ್ಛೆ ಪೂರ್ಣಗಳಿಗೋಸ್ಕರ, ತಮ್ಮ ಎಲ್ಲ ಆಸೆ ಎಲ್ಲ ಈಡೇರಿಸೋಗೋಸ್ಕರ ಮದುವೆ ಆಗಿರ್ತಾಳೆ. ಅವಳ ಹೆಸರು ಈಗಾಗಲೇ ಹೇಳಿದ್ದೀನಿ, ಯಾರಪ್ಪ ಅಂತಂದರೆ ಪ್ರಗತಿ ಯಾದವ್ ಅಂತ. ಯಾರಿಗಾಗಿರ್ತಾಳಪ್ಪ ಅಂತಂದರೆ ದಿಲೀಪ್ ಸಿಂಗ್ ಯಾದವ್ ಅವರು. ಯಾರು ಅಂದರೆ ಅವನು ಕೂಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಮದುವೆ ಯಾವಾಗ ಆಗಿರ್ತಪ್ಪ ಅಂತಂದರೆ 5 ಮಾರ್ಚ್ 2025 ಮದುವೆ ಆಗಿರುತ್ತೆ. ಆದ ತಕ್ಷಣ ಲವ್ ಮ್ಯಾರೇಜ್ ಆಗಿರುತ್ತಲ್ಲ, ಎಷ್ಟೋ ಮನೆಯಲ್ಲಿ ಒಪ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮದುವೆ ಆಗ್ತಾರೆ. ಮದುವೆಯಾದ ಖುಷಿ ಕಾರಣ ದಿಲೀಪ್ ಮತ್ತು ಪ್ರಗತಿ ತುಂಬ ಕಷ್ಟಪಟ್ಟು ಮನೆಯವರಿಗೆ ಒಪ್ಪಿಸಿ ಮದುವೆ ಆಗ್ತಾರೆ. 3 ದಿನಗಳ ಒಳಗಡೆ ಪ್ರಗತಿ ತನ್ನ ಅತ್ತೆ ಅವರಿಗೆ ಎಲ್ಲರ ಮನಸ್ಸು ಗೆದ್ದು ಬಿಡ್ತಾಳೆ. ದಿಲೀಪ್ ಮನೆಯಲ್ಲಿ ಖುಷಿ ಬಂದಿತ್ತು, ಆದರೆ ಅದರ ಜೊತೆ ಒಂದು ದೊಡ್ಡ ದುಃಖ ಕೂಡ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಯಾವ ದಿನಪ್ಪ ಅಂತಂದರೆ ಮಾರ್ಚ್ 19, 2025 ಓರೆಯಾದಲ್ಲಿ ದಿವ್ಯಾಪುರದಲ್ಲಿರುವ ದಿಲೀಪನ ಮದುವೆ ಆಗಿ ಬರೀ 14 ದಿನ ಅಷ್ಟೇ ಆಗಿರುತ್ತೆ. ಅವನು ಹೋಳಿ ಹಬ್ಬವನ್ನು ಮುಗಿಸಿ ಅವನು ತನ್ನ ಕೆಲಸಕ್ಕೆ ಹೊರಗಡೆ ಹೋಗಿಬಿಡ್ತಾನೆ. ತಿನ್ನೆಲ್ಲ ಕೆಲಸ ಮಾಡಿಕೊಂಡು ಅವನು ಒಂದು ರೆಸ್ಟೋರೆಂಟ್ನಲ್ಲೇ ಊಟ ಮಾಡಿಕೊಂಡು ನಿಂತ್ಕೋತಾನೆ. ಅಲ್ಲಿ ಅವನು ತನ್ನ ಅಣ್ಣ ಮತ್ತು ಹೆಂಡತಿ ಪ್ರಗತಿಯನ್ನು ಕಾಲ್ ಮಾಡಿ, ಬೆಳಗಾವಲ್ಲಿ ಕೆಲಸ ಮುಗಿದಿದೆ, ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಬೆಳಗಾವ್ ದಿವ್ಯಾಪುರದಿಂದ 27 ಕಿಲೋಮೀಟರ್ ಅಷ್ಟೇ ದೂರ ಇರುತ್ತೆ. ಅಂದರೆ ಮನೆಯಿಂದ ಬರೀ 40ರಿಂದ 50 ನಿಮಿಷ ಅಷ್ಟೇ ದೂರದಲ್ಲಿ ಇರುತ್ತೆ. ಆದರೆ ಸಂಜೆ ಆದರೂ ದಿಲೀಪ್ ಮನೆಗೆ ಬರಲಿಲ್ಲ. ಆದ ಕಾರಣ ಮನೆಯವರು ದಿಲೀಪನ ಲೊಕೇಶನ್ ತಿಳಿದುಕೊಳ್ಳಲು ಕಾಲ್ ಮಾಡ್ತಾರೆ, ಆದರೆ ಕಾಲು ಹತ್ತೋದಿಲ್ಲ. ಅದಕ್ಕೆ ಮನೆಯವರು ಅನ್ನುತ್ತಾರೆ, ದಿಲೀಪ್ ಯಾವುದೋ ಕೆಲಸದಿಂದ ಲೇಟ್ ಆಗಿರ್ಬೋದು ಅಂತ ಸಮೀಪ ವಿಚಾರ ಮಾಡ್ತಾರೆ. ಆದರೆ ರಾತ್ರಿ ಆಯಿತು, ಆದರೂ ದಿಲೀಪ ಮನೆಗೆ ಬರಲಿಲ್ಲ, ಅವನು ಕಾಲ್ ಕೂಡ ಮಾಡಲಿಲ್ಲ. ಅದಕ್ಕೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಮತ್ತು ಎಲ್ಲರೂ ಕಾಲ್ ಮಾಡ್ತಾರೆ. ಆವಾಗ ಕಾಲ್ ರಿಸೀವ್ ಮಾಡ್ತಾರೆ. ಆದರೆ ಅಲ್ಲಿ ಹೇಳಿದ ನೋಡಿ ಮನೆಯವರು ದೊಡ್ಡ ಆಘಾತ ಆಗುತ್ತೆ. ದಿಲೀಪನ ಫೋನು, ಆ ಕಾಲು ಹೊರಯ್ಯ ಪೊಲೀಸ್ ಎತ್ತುತ್ತಾರೆ. ಹೇಳ್ತಾರೆ, ದಿಲೀಪ್ ಪೂರ್ತಿ ಗಾಯಗೊಂಡಿದ್ದಾನೆ ಮತ್ತು ಅವನು ಹಾಸ್ಪಿಟಲ್ ಒಳಗಿದ್ದಾನೆ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ಹಿಂದೆ ಚೆನ್ನಾಗಿರೋ ವ್ಯಕ್ತಿ ಹೀಗೆ ಆಗಿದ್ದಾನೆ ಅಂತಾರೆ. ಎಲ್ಲರೂ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆಗ ಅವರು ತಮ್ಮ ಸಮಾಧಾನಗೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ದಿಲೀಪ್ ಜೀವನ ಮತ್ತು ಸಾವಿನ ನಡುವೆ ಹೋರಾಡ್ತಿರ್ತಾನೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಮತ್ತು ಅದೇ ನಂತರ 2 ದಿನಗಳ ನಂತರ ಅವ ಮರಣ ಹೊಂದ್ತಾನೆ. ಮತ್ತು ಅವ್ರ ಮನೆಯವರೆಲ್ಲ ಭಾಳ ದುಃಖಿತರಾಗ್ತಾರೆ. ಈ ವಿಷಯವನ್ನು ಮತ್ತೆ ಯಾರು ಹೇಳ್ತಾರಪ್ಪ ಅಂತಂದರೆ ಪ್ರಗತಿ ಹೇಳ್ತಾರೆ. ಪ್ರಗತಿ ಕೂಡ ಭಾಳ ದುಃಖಿತರಾಗ್ತಾಳೆ. ನಂತರ ಪೋಸ್ಟ್ ಮಾರ್ಟಮಲ್ಲಿ ರಿಪೋರ್ಟ್ ಬರುತ್ತೆ. ಏನು ಬರುತ್ತೆ ಅಂದರೆ ತಲೆಯಲ್ಲಿ ಒಂದು ಭಾರಿ ವಸ್ತುವಿಂದ ಹೊಡೆದಿರ್ತಾರೆ, ಅದು ಕೂಡ ಬಂದಿರುತ್ತೆ. ಇದೊಂದು ವಿಷಯ ತಲೆಯಲ್ಲಿ ಹಿಂಭಾಗದಲ್ಲಿ ಬಂದೂಕಿನಿಂದ ಗೋಳಿ ಅಂದರೆ ಒಂದು ಗುಂಡನ್ನು ತಾಕಿರುತ್ತೆ. ಸೊ ಬುಲೆಟ್ ಕೂಡ ಒಂದು ತಾಕಿರುತ್ತೆ. ಬುಲೆಟಿಂದ ಹೊಡೆದಿರಬೇಕು ಅಂತ ಪೋಸ್ಟ್ ಮಾರ್ಟಮಲ್ಲಿ ಬಂದಿರುತ್ತೆ. ಅದರಿಂದ ಅವನದು ಯಾವುದು ದಿಲೀಪನ ಬ್ರೈನ್ ಕೂಡ ಡ್ಯಾಮೇಜ್ ಆಗಿರುತ್ತೆ. ಅದಕ್ಕೋಸ್ಕರ ಸಾವನ್ನಪ್ಪಿರುತ್ತಾನೆ ಅಂತ ಯಾವುದು ಪೋಸ್ಟ್ ಮಾರ್ಟಮಲ್ಲಿ ರಿಪೋರ್ಟ್ ಬಂದಿರುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಡೌಟ್ ಬಂದಿರುತ್ತೆ, ಈ ಥರ ಆಗಲ್ಲ, ನಮ್ಮ ಹುಡುಗ ಚೆನ್ನಾಗಿರ್ತಾನೆ, ಈ ಥರ ಯಾರ ಜೊತೆ ಜಗಳಾಡಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ತಾನೆ, ಈ ಥರ ಆಗಲ್ಲ ಅಂತಂತೂ ಪೊಲೀಸರು ಹೇಳ್ತಾರೆ. ತಕ್ಷಣ ಇದೊಂದು ವಿಷಯ ಎಲ್ಲ ಕೇಳಿ ಯಾರಪ್ಪ ಅಂದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡುವಾಗ CCTV ಫುಟೇಜಲ್ಲಿ ನೋಡ್ತಾರೆ. CCTV ಫುಟೇಜಲ್ಲಿ ಅಂದರೆ ಒರೆಯಾದಲ್ಲಿ ಅಲ್ಲಿ ಹತ್ತಿರ ಇರುವ ಯಾವುದಪ್ಪ ಅಂತಂದರೆ ಪಲಿಯಾಗಾವ್ ಅಂತ
ಇರುತ್ತೆ. ಪೊಲೆಗಾಂವ್ ಹತ್ರ ಎಲ್ಲಿಪ್ಪ ಅಂತ ಪೊಲೆಗಾಂವ್ ಅಲ್ಲಿ ಒರಯ್ಯ ಗ್ರಾಮ ಹತ್ರ, ಅಂದರೆ ಒರಯ್ಯ ಪೊಲೀಸ್ ಸ್ಟೇಷನ್ ಏನು ಬರುತ್ತಲ್ಲ, ಒರಯ್ಯ ಪೊಲೀಸ್ ಸ್ಟೇಷನ್ ಹತ್ರ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಾಗ ಮತ್ತು ಬೇಲಗಾಂವ್ ಹತ್ರನೇ ಅಲ್ಲಿ ಒಂದು ಊರು ಇರುತ್ತೆ. ಯಾವುದಪ್ಪ ಅಂತಂದರೆ ಪೊಲೆಗಾಂವ್ ಅಂತ. ಅಲ್ಲಿ ಹೋಗುವಾಗ ರಸ್ತೆ ಬದಿಯಲ್ಲಿ ಕೆಲವೊಂದು CCTV ಕ್ಯಾಮ್ರಾ ಇರುತ್ತೆ. CCTV ಕ್ಯಾಮ್ರಾ ಅಲ್ಲಿ 3 ಜನ ಒಂದು ಬೈಕ್ ಮೇಲೆ 3 ಜನ ಹೋಗ್ತಿರೋದು CCTV ಕ್ಯಾಮ್ರಾದಲ್ಲಿ ಕಾಣುತ್ತೆ. ಅದರಲ್ಲೂ ಕೂಡ ಆ 3 ಜನರಲ್ಲಿ ಯಾರು ಇರ್ತಾರಪ್ಪ ಅಂತಂದರೆ ದಿಲೀಪ್ ಕೂಡ ಇರ್ತಾನೆ. ಅದು ನೋಡಿ ಪೊಲೀಸರಿಗೆ ಅವ್ರ ಮೇಲೆ ಸಂದೇಹ ಬರುತ್ತೆ. ಮತ್ತು ಅವರು 3 ಜನ ಅಲ್ಲ, ಅವರಿಬ್ಬರನ್ನು ಯಾರಿಗೆ ಅನುರಾಗ್ ಇರ್ತಾನೆ, ಅವ್ರಿಗೆ ಕೂಡ ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಒಯ್ದು ಎನ್ಕ್ವೈರಿ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ ಇವರು ಅನುರಾಗ್ ಯಾರಿಗೆ ಪರಿಚಯ ಇರಲ್ಲ, ಇವರಿಗೆ ದಿಲೀಪ್ ಫ್ಯಾಮಿಲಿಗೆ ಮತ್ತು ಅವ್ರಿಗೆ ಯಾರಿಗೂ ಪರಿಚಯ ಇರಲ್ಲ. ಅದಕ್ಕೋಸ್ಕರ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ಇದು ಮಾಡಿಸಿದ್ದೆಲ್ಲ, ಇದು ಕೊಲೆ ಮಾಡಿಸಿದ್ದು ಯಾರಪ್ಪ ಅಂತಂದರೆ ನಿಮ್ಮ ಸೊಸೆಯಾದ ಪ್ರಗತಿ ಯಾದವ್ ಅವರು ಇದು ಮಾಡಿಸಿದ್ದಾರೆ. ಯಾಕಪ್ಪ ಅಂತಂದರೆ ಇದು ಸ್ಟೋರಿ ಹೇಳ್ತೀನಿ ನಿಮಗೆ. ಅನುರಾಗ್ ಮತ್ತು ಪ್ರಗತಿಯ ರಿಲೇಷನ್ಶಿಪ್ ಬಗ್ಗೆ. 2020ರಲ್ಲಿ ಅನುರಾಗ್ ಮತ್ತು ಅನುರಾಗ್ ಮತ್ತು ಪ್ರಗತಿ ಅವರು ಇಬ್ಬರು ಲವ್ ಮಾಡ್ತಾಯಿದ್ರು. ಅಲ್ಲಿ ಹತ್ತಿರನೇ ಅವ್ರ ಊರು ಪಪ್ಪೂನ್ ಅಂತ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಪಪ್ಪೂನ್ ಎಂಬ ಊರಿರುತ್ತೆ. ಆ ಪಪ್ಪುನಲ್ಲಿ ಆ ಊರಲ್ಲೇ ಅವರಿಬ್ಬರು ಕೂಡ ಇರ್ತಾರೆ. ಅಲ್ಲೇ ಹತ್ತಿರನೇ ಇರುತ್ತೆ. ಅವರು ಯಾರು ಪ್ರಗತಿ ಮನೆಯಿಂದ ಅಲ್ಲೆಯಿಂದ ಒಂದು 80 ಅಥವಾ 100 ಮೀಟ್ರ್ ದೂರ ಅವ್ರ ಮನೆ ಇರುತ್ತೆ. ಅಲ್ಲಿ ಹತ್ತಿರ ಇರುತ್ತೆ. ಅಲ್ಲೇ ನೋಡ್ತಾ ಇಬ್ಬರದು ನೋಡ್ತಾ ಲವ್ ಆಗುತ್ತೆ. ಆದರೂ ಕೂಡ ಮನೆ ಜಗಳಿಂದ ಅಂದರೆ ಏನಿರುತ್ತಲ್ಲ ಜಾಗದಿಂದ ಏನೋ ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಬರಲ್ಲ, ಆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವ್ರು ಅವ್ರ ಜೊತೆ ಮಾತಾಡೋಂಗಿಲ್ಲ, ಇವ್ರ ಜೊತೆ ಮಾತಾಡೋಂಗಿಲ್ಲ, ಅದಕ್ಕೋಸ್ಕರ ಮಾತಾಡಲ್ಲ. ಆದರೂ ಕೂಡ ಅವರು ಏನೋ ನೋಡ್ತಾ ಇಬ್ಬರದ್ದು ಲವ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅನುರಾಗ BSc ಕಂಪ್ಲೀಟ್ ಮಾಡಿರ್ತಾನೆ, ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾನೆ. ಏನು ಕೆಲಸ ಮಾಡ್ತಿರಲ್ಲ, ಬರೀ ಶೋಕಿ ಮಾಡ್ತಿರ್ತಾನೆ. ಯಾರ್ದು ಫ್ರೆಂಡ್ಸ್ಗಳದ್ದು ಗಾಡಿ ತೊಗೊಂಡು ಅಲ್ಲಿ ಶೋಕಿ ಮಾಡೋದು, ತಿರುಗಾಡೋದು, ಬ್ರ್ಯಾಂಡೆಡ್ ಬಟ್ಟೆ ಅವೆಲ್ಲ ಹಾಕೊಂಡು ತಿರುಗಾಡೋದು, ಶೋಕಿ ಮಾಡೋದು ಅಷ್ಟೇ ಕೆಲಸ. ಮತ್ತು ಹೊಟ್ಟೆಗೋಸ್ಕರ ಏನಂದರೆ ಟ್ಯಾಕ್ಟ್ರ್ ಇರುತ್ತೆ, ಹೊಲದಲ್ಲಿ ಟ್ಯಾಕ್ಟ್ರ್ ಹೊಡ್ಕೊಂಡು ಅವ್ರದ್ದು ಊಟ ಏನೋ ಆ ಥರ ಇದು ಕೆಲಸ ಮಾಡ್ತಿರ್ತಾನೆ. ಆ ಶೋಕಿ ಎಲ್ಲ ಅಂಥ ಶೋಕಿ ನೋಡಿ ಯಾರು ಪ್ರಗತಿ ಅವನನ್ನು ಇಷ್ಟಪಟ್ಟಾದಮೇಲೆ ಎಷ್ಟು 4 ವರ್ಷ ಇಷ್ಟಪಡ್ತಾಳೆ. ಮತ್ತು ಇಷ್ಟಪಟ್ಟಾದರೂ ಕೂಡ ಇವಳು 4 ವರ್ಷ ಯಾರು ಅನುರಾಗ್ ಜೊತೆ 4 ವರ್ಷ ಲವ್ ಮಾಡಿ ಆದರೂ ಕೂಡ ದಿಲೀಪ್ ಸಿಂಗ್ ಯಾದವ್ಗೆ ಯಾಕೆ ಮದುವೆ ಆಗ್ತಾಳೆ? ಯಾಕಪ್ಪ ಅಂತಂದರೆ ಅನುರಾಗ್ ಹತ್ರ ಅವನು ಕೂಡ ಕಡು ಬಡವ. ಅವನಲ್ಲಿ ಇರೋಕ್ಕೆ ಕೂಡ ಏನೂ ಮನೆ ಇರಲ್ಲ, ಚಿಕ್ಕ ಮನೆ ಇರುತ್ತೆ. ಇರೋಕ್ಕೊಂದು ಬೈಕ್ ಕೂಡ ಇರಲ್ಲ, ಏನಿರಲ್ಲ. ಎಲ್ಲ ಫ್ರೆಂಡ್ಸ್ದೇ ಶೋಕಿ ಮಾಡ್ತಾ ಎಲ್ಲ ಫ್ರೆಂಡ್ಸ್ ತೊಗೊಂಡು ಯೂಸ್ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಬೇಕಲ್ಲ. ಮತ್ತು ಇವ್ರ ಅಕ್ಕಂದು ಯಾರ್ದು ಪ್ರಗತಿ ಅಕ್ಕನ ಮದುವೆ ಆಗುತ್ತೆ. ಪ್ರಗತಿ ಅಕ್ಕನ ಮದುವೆ ಆಗುತ್ತೆ. ಯಾರಿಗಂದರೆ ಅವನು ಕೂಡ ಕೋಟ್ಯಾಧಿಪತಿ ಇರ್ತಾನೆ. ಪ್ರಗತಿ ಅಕ್ಕನ ಗಂಡನ ತಮ್ಮ ಯಾರು ದಿಲೀಪ್ ಯಾದವ್ ಸಿಂಗ್ ಅಂತ. ಅವನು ಕೂಡ ಚೆನ್ನಾಗಿರ್ತಾನೆ. ಅದಕ್ಕೋಸ್ಕರ ಮತ್ತು ಅಕ್ಕನ ಗಂಡನ ತಮ್ಮ ಅಂದರೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಅದೇ ಹೋಗ್ತಾ ಬರ್ತಾ ಮನೇಲಿ ಹೋಗ್ತಾ ಬರ್ತಾ ಪರಿಚಯ ಆಗುತ್ತೆ ಅಂದಮೇಲೆ ಮತ್ತು ಅಕ್ಕ ಕೋಟ್ಯಾಧಿಪತಿ ಇರೋರು ಮದುವೆ ಆಗಿದ್ದಾಳೆ ಅಂದರೆ ನಾನು ಕೂಡ ಅವ್ರ ಮನೆಯಲ್ಲಿ ಸೇರಿದ್ರೆ ನನಗೂ ಕೂಡ ಹಣ ಸಿಗ್ಬೋದು. ಆ ಹಣದಿಂದ ನಾನು ಮತ್ತು ಅನುರಾಗ್ ಇಬ್ಬರು ಕೂಡ ಖುಷಿಯಿಂದ ಇರ್ಬೋದು. ಈ ಕಡೆ ದುಡ್ಡು ಕೂಡ ಸಿಗ್ಬೋದು, ಮತ್ತು ನನ್ನ ಇಷ್ಟಪಟ್ಟ ನನ್ನ ಹುಡುಗ ಕೂಡ ಸಿಗ್ಬೋದು ಅಂತ ಯಾವುದೋ ಒಂದು ಸುಳ್ಳು ಪ್ರೀತಿ ಮಾಡ್ತಾಳೆ. ಯಾರ ಜೊತೆ? ಅನುರಾಗ್ ಜೊತೆ 3 ವರ್ಷದಿಂದ ಸುಳ್ಳು ಪ್ರೀತಿ ಮಾಡ್ತಾಳೆ. ಎಲ್ಲಿ ಹೇಗಪ್ಪ ಅಂತಂದರೆ ಇಲ್ಲಿ ಅನುರಾಗ್ ಜೊತೆ ಕೂಡ ಪ್ರೀತಿ ಮಾಡೋದು, ಮತ್ತು ದಿಲೀಪ್ ಸಿಂಗ್ ಜೊತೆ ಕೂಡ ಪ್ರೀತಿ ಮಾಡೋದು. ಇದೆಲ್ಲ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾಳೆ. ಪ್ಲ್ಯಾನ್ ಮಾಡಿ ಸಾಯಿ ಹೊಡಿಬೇಕಂತ ಅವರು ಪ್ಲ್ಯಾನ್ ಮಾಡಿರ್ತಾಳೆ. ಅದಕ್ಕೋಸ್ಕರ ಯಾರಿಗೆ ಹೇಳ್ತಾಳಪ್ಪ ಅಂತಂದರೆ ಯಾರಿಗೆ ಅನುರಾಗ್ ಹೇಳ್ತಾಳೆ, ಈಗಲೇ ಮದುವೆ ಆಗಿದ್ದೀವಿ ನಾವು. ಇದು ಫಸ್ಟ್ ರೀಲ್ಸ್ ಏನು ಅಪ್ಲೋಡ್ ಮಾಡಿದ್ದೀನಲ್ಲ, ಆ ರೀಲ್ಸ್ ನೋಡಿ. ಆ ರೀಲ್ಸ್ ನಡೆದಿದ್ದು 17 ಮಾರ್ಚ್ 2025ರಲ್ಲಿ. ಅದು ಎಲ್ಲಪ್ಪ ಅಂದರೆ ಹೋಟೆಲಲ್ಲಿ ಇದು ರೀಲ್ಸ್ ಮಾಡಿರ್ತಾಳೆ. ಆ ಹೋಟೆಲಲ್ಲಿ ಇದೆಲ್ಲ ಅದೇ ಟೈಮಲ್ಲಿ ಪ್ಲ್ಯಾನ್ ಮಾಡಿರ್ತಾಳೆ. ಮತ್ತು ಅದೇ ಟೈಮಲ್ಲಿ 17 ಮಾರ್ಚ್ನಲ್ಲಿ ಅವರು ಯಾರಪ್ಪ ಅಂತಂದರೆ ಇವ್ರು ಹೇಳಿರ್ತಾನೆ, ಯಾರು
ದಿಲೀಪ್ ಸಿಂಗ್ ಹೇಳಿರ್ತಾನೆ, ನಾನು ಬೇಲೆಗಾವಿಂದ ಬರ್ತಾ ಇದ್ದೀನಿ, ನನ್ನ ಕೆಲಸ ಮುಗಿಸ್ಕೊಂಡು ನನ್ನ ಲೊಕೇಶನ್ ಗೊತ್ತಿರುತ್ತೆ. ಮತ್ತು ಬೇಲಗಾವಿಂದ ಬರುವಾಗ ಯಾರು ದಿಲೀಪ್ ಸಿಂಗ್ ಹೇಳ್ತಾನೆ ಯಾರಿಗಪ್ಪ ಅಂತಂದರೆ ಅವನ ಅಣ್ಣಗೆ ಮತ್ತು ಅವನ ಹೆಂಡತಿಗೆ ಹೇಳ್ತಾನೆ, ನಾನು ಬರ್ತಾ ಇದ್ದೀನಿ, ನನ್ನ ಕೆಲಸ ಮುಗಿದಿದೆ ಬೇಲೆಗಾವಿಂದ, ಅದಕ್ಕೋಸ್ಕರ್ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ವಿಷಯ ಯಾರಿಗೆ ಹೇಳ್ತಾಳೆ, ಯಾರು ಅಂದರೆ ಪ್ರಗತಿ ಹೇಳ್ತಾಳೆ ತನ್ನ ಬಾಯ್ ಫ್ರೆಂಡ್ ಅನುರಾಗ್ಗೆ, ನನ್ನ ಗಂಡ ಬರ್ತಾ ಇದ್ದಾನೆ ಇವಾಗ ತನ್ನ ಕೆಲಸ ಮುಗಿಸ್ಕೊಂಡು, ಸೊ ಅದಕ್ಕೋಸ್ಕರ ನೀವು ಏನು ಪ್ಲ್ಯಾನ್ ಮಾಡಿದಿರಲ್ಲ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟಿವ್ ಮಾಡಿ. ಅದು ಪ್ಲ್ಯಾನ್ ಏನು ಮಾಡಿದಾರಪ್ಪ ಅಂತಂದರೆ ಅದೊಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ಏನಪ್ಪ ಅಂದರೆ ಒಬ್ಬರು ರಾಮ್ಜಿ ನಗರ್ ಅಂತ ಒಬ್ಬರು ಏನಂದರೆ ಅವರು ರೌಡಿ ಒಂಥರ ಕ್ರಿಮಿನಲ್ಲು, ಅವರು ಈಗ ತಾನೇ ಜೈಲಿನಿಂದ ರಿಲೀಸ್ ಆಗಿರ್ತಾರೆ. ಅವ್ರಿಗೊಂದು ಸುಪಾರಿ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರಪ್ಪ ಅಂತಂದರೆ ಇವರನ್ನು ಹೊಡೆದು ಹೊಡಿಬೇಕಪ್ಪ ಅಂತಂದು ಸುಪಾರಿ ಕೊಟ್ಟಿರ್ತಾರೆ. ಅವ್ರಿಗೆ 2 ಲಕ್ಷ ಏನು ಡೀಲ್ ಮಾಡಿರ್ತಾರೆ. 2 ಲಕ್ಷ, 1 ಲಕ್ಷ ಅಡ್ವಾನ್ಸು ಮತ್ತು 1 ಲಕ್ಷ ಕೆಲಸ ಆದಮೇಲೆ ಕೊಡಬೇಕಂತ ಡೀಲ್ ಮಾಡಿರ್ತಾರೆ. ಏನಪ್ಪ ಅಂತಂದರೆ ಮತ್ತು ಅನುರಾಗ್ ಜೊತೆ ಯಾರ್ಯಾರಿದ್ರಪ್ಪ ಅಂದರೆ ದುರ್ಲಭ್ ಯಾದವ್ ಮತ್ತು ಶಿವಮ್ ಯಾದವ್ ಮತ್ತು ಅನುರಾಗ್ ಯಾದವ್, ಪ್ರಗತಿ ಯಾದವ್ ಮತ್ತು ರಾಮ್ಜಿ ನಗರ್ ಅಂತ. ಇವರು 5 ಜನ ಕೂಡಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಇವರಿಗೆ ದಿಲೀಪ್ ಸಿಂಗ್ಗೆ ಕೊಲೆ ಮಾಡಬೇಕಂತ. ಇವ್ರದ್ದು 19ನೇ ತಾರೀಕಿಗೆ ಆಗಬೇಕಂತ ಮಾಡಿರ್ತಾರೆ. ಇದೆಲ್ಲ ಲೊಕೇಶನ್ ಹೇಳಿರ್ತಾರಲ್ಲ, ಯಾರು ಹೇಳಿರ್ತಾನೆ, ದಿಲೀಪ್ ಸಿಂಗ್ ಹೇಳಿರ್ತಾನೆ, ನಾನು ಬರ್ತೀನಿ ಬೇಲೆಗಾವಿಂದ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿರ್ತಾನೆ. ಆ ಲೊಕೇಶನ್ನು ಯಾರು ದಿಲೀಪ್ ಸಿಂಗನ್ನು ಹೇಳಿರ್ತಾನಲ್ಲ, ಯಾರಿಗೆ, ತನ್ನ ಹೆಂಡತಿಗೆ ಮತ್ತು ಅಣ್ಣನಿಗೆ. ಈಗ ಹೆಣ್ತಿದ್ದವಳು ಯಾರು ಹೇಳ್ತಾಳೆ, ತನ್ನ ಬಾಯ್ ಫ್ರೆಂಡ್ ಇರೋನಿಗೆ ಅನುರಾಗ್ಗೆ ಹೇಳ್ತಾಳೆ ಆಕಿ. ಅನುರಾಗಿ ಹೇಳ್ತಾಳೆ. ಹೇಳಿಂದೆ ಮತ್ತೆ ಅವ್ರ ಪ್ಲ್ಯಾನ್ ಎಕ್ಸಿಕ್ಯೂಟಿವ್ ಮಾಡ್ತಾಳೆ, ಏನು ಹೊಡಿಬೇಕಂತ. ಮತ್ತು ಅಲ್ಲಿಂದ ಹೋಗುವಾಗ ಮೀಟ್ ಆಗ್ತಾನೆ. ಅನುರಾಗ್ ಯಾರಿಗೆ ಮೀಟ್ ಆಗ್ತಾನಪ್ಪ ಅಂದರೆ ಯಾರಿಗೆ ದಿಲೀಪ್ ಸಿಂಗ್ಗೆ ಮೀಟ್ ಆಗ್ತಾನೆ. ಯಾರಂದರೆ ನಮ್ಮ ಫ್ರೆಂಡ್ದು ಕಾರು ಕೆಟ್ಟು ಹೋಗಿದೆ, ಸೊ ಅದಕ್ಕೋಸ್ಕರ ಇಲ್ಲಿ ಯಾರು ಮೆಕ್ಯಾನಿಕ್ ಗೊತ್ತಿಲ್ಲ, ಸೊ ಅವರಿಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಹೋಗುವಾಗ ಇವರು ಅನುರಾಗು ಬೇರೆ ಗಾಡಿಯಲ್ಲಿ ಹೋಗ್ತಾನೆ. ಮತ್ತು ಇವ್ರದ್ದು ಅವ್ರ ಫ್ರೆಂಡ್ಸ್ದು ಒಂದು 2 ವೀಲರ್ ಒಂದು ಬೈಕ್ ಇರುತ್ತೆ, ಬೈಕ್ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಆ ಗಾಡಿ ಕೂಡ ಫುಟೇಜ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಅದರಲ್ಲಿ ಯಾರಿದ್ದಾರಪ್ಪ ಅಂತಂದರೆ ದುರ್ಲಭ್ ಯಾದವ್ ಮತ್ತು ಶಿವಮ್ ಯಾದವ್ ಮತ್ತು ಜೊತೆಗೆ ಇವರು ದಿಲೀಪ್ ಸಿಂಗ್ ಇರ್ತಾನೆ. ಅದು ಕೂಡ ಫುಟೇಜ್ ಸಿಕ್ಕಿದೆ, ಅದು ಕೂಡ ನೋಡಿ. ಅದರಿಂದ ಎಲ್ಲರೂ ಸಿಕ್ಕಾಕೋತಾರೆ. ಇದೆಲ್ಲ ಸ್ಟೋರಿ ಆಗಿದೆ ಹೇಳ್ತಾರೆ. ಇದೆಲ್ಲ ಮಾಡಿದ್ದು ಯಾರಿಗೋಸ್ಕರಪ್ಪ ಅಂತಂದರೆ ನಾನು ಮಾಡಿದ್ದು ನನ್ನ ಪ್ರೇಯಸಿ, ನನ್ನ ಲವರು ಯಾರಂದರೆ ಪ್ರಗತಿ ಯಾದವ್ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೆ. ಆದ ತಕ್ಷಣ ಇಷ್ಟೆಲ್ಲ ಮಾಡಿದ್ದೆ ಕ್ರೂರಿ, ಹಾಗೆ ಹೀಗೆ ಅಂತೆಲ್ಲ ಸ್ಟೋರಿ ಇದೇ ಥರ ನಡೆಯುತ್ತೆ. ಅಂದರೆ ಕೊಲೆ ಮಾಡಿದ್ದು ಯಾರಪ್ಪ ಅಂತಂದರೆ ತನ್ನ ಸ್ವಂತ ಹೆಂಡತಿಯಾದ ಪ್ರಗತಿನೇ ತನ್ನ ಗಂಡ ಯಾರು ದಿಲೀಪ್ ಸಿಂಗ್ರ ಕೊಲೆ ಮಾಡಿರ್ತಾಳೆ. ಯಾರ ಜೊತೆ? ರಾಮ್ಜಿ ನಗರ್, ದುರ್ಲಭ್ ಯಾದವ್ ಮತ್ತು ಶಿವಮ್ ಯಾದವ್ ಮತ್ತು ಅನುರಾಗ್ ಯಾದವ್. ಇವರು 5 ಜನ ಕೂಡಿ ಯಾರ್ದು ಮರ್ಡರ್ ಮಾಡ್ತಾರಂದರೆ ದಿಲೀಪ್ ಸಿಂಗ್ ಮರ್ಡರ್ ಮಾಡ್ತಾರೆ. ಅದರಿಂದ 2 ದಿನ ಅವರು ಕೂಡ ಓಡಾಡ್ತಾರೆ ಹಾಸ್ಪಿಟಲಲ್ಲಿ. ಟ್ರೀಟ್ಮೆಂಟ್ ಕೂಡ ಇನ್ನೂ ಆಗಿಲ್ಲ. ಯಾಕಪ್ಪ ಅಂತಂದರೆ ಬ್ರೈನ್ನಲ್ಲಿ ಏನದು ಬುಲೆಟಿನ್ ಹೋಗಿರ್ತಾರೆ, ಅದಕ್ಕೋಸ್ಕರ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೋಸ್ಕರ ಅವರು ಸಾವನ್ನಪ್ಪಿರ್ತಾರೆ. ಇಷ್ಟೆಲ್ಲ ಆಗಿದ ತಕ್ಷಣ ಅವ್ರು 3 ಜನಕ್ಕೆ ಕಸ್ಟಡಿಗೆ ತೊಗೋತಾರೆ. ಯಾರಿಗಪ್ಪ ಅಂತಂದರೆ ಮತ್ತು 5 ಜನರನ್ನು ಕಸ್ಟಡಿ ತೊಗೊಂಡು ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ನೋಡಬೇಕು ಇನ್ನು ಮುಂದೆ ಏನಾಗುತ್ತೆ, ಏನು ಜೈಲು ಶಿಕ್ಷೆ ಕೊಡ್ತಾರೋ ಇಲ್ಲ ಜೀವಾವಧಿ ಶಿಕ್ಷೆ ಕೊಡ್ತಾರೋ ಏನು ಕೊಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಮನುಷ್ಯ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ತನ್ನ ಸ್ವಂತ ತಾಯಿಯನ್ನು ಕೊಲ್ಲಬಹುದು, ಸ್ವಂತ ಗಂಡನನ್ನು ಕೊಲ್ಲಬಹುದು. ಮೊನ್ನೆ ತಾನೇ ತನ್ನ ಸ್ವಂತ ಮಗು, ಇನ್ನೂ ಹುಟ್ಟಿದ 2 ತಿಂಗಳ ಮಗುವನ್ನು ತನ್ನ ಸುಟ್ಕೇಸಲ್ಲೇ ಹಾಕಿ ಹೊರಗೆ ಹೋಗಿರೋದನ್ನು ನೋಡಿದ್ದೀವಿ ನಾವು. ಸೊ ಎಲ್ಲರೂ ದಯೆಯನ್ನು ತೋರಿಸಿ ಎಲ್ಲರೂ ಯಾರು ಬೇಕಾದರೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಇಂಥ
ನ್ಯೂಸನ್ನು ನಿಮ್ಗೆ ಕೊಡ್ತೇವೆ ನಾವು. ಇನ್ನೂ ನಿಮಗೆ ಇಂಥ ನ್ಯೂಸು ಮತ್ತು ಇಂಥ ಘಟನೆಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಜನರಿಗೆ ಯಾರ್ಯಾರು ಲವ್ ಮ್ಯಾರೇಜ್ ಆಗಿದ್ದೀರಾ ಒಟ್ಟರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.